ಮಾಡಿದ ಕುರುಪಿತ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ಕುರುಗುಂಬ ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಗಳ ಸಾಗರ ಮಮತೆಯ ಮಂದರ ಚಿಕ್ಕಪ್ಪ ವಿದರಮಾಶರಿಗೆ ನಮೋ ನಮಃ. ನಿನಗೆ ಮಂಗಳವಾಗಲಿ. ಎನ್ನ ಭುಜಬಲಕ್ಕೆ ಸಮನಾದ ನನ್ನ ಪ್ರೀತಿಯ ಸಹೋದರ ಅಗ್ರಜ, ಕೆಚ್ಚದೆಯ ಕಟ್ಟಾಳು, ಅಪೂರ್ವ ಬಿಲ್ಲಾಳು, ಕೌರವೇಶ್ವರನ ಕಣ್ಮಣಿ, ನನ್ನ ಪ್ರೀತಿಯ ಅಂಗಾಧಿಪಕರಣ ಸುಯೋಧನ, ಸದಾ ಸೇಡಿನ ಜ್ವಾಲೆಯನ್ನೇ ಪ್ರತಿಕ್ರಿಯಿಸುವ ಶತ ಸಹೋದರ ಸೋಬಲರಾಜ ಮಾವ ಸೈಂಧವ ಭಗದತ್ತ ಭಾಗ್ಯನೀಲ ಪುರೀರಾಸು ಇನ್ನು ಮುಂತಾದ ವೀರಮಣಿಮಕುಡ ಪಡೆದ ಏನಾಗೆ ಸರಿ ಸಮನಾರಾಗಿರುವ ಸಹೋದರ ಮತ್ತಾರು ಒಂದೇ ಹುಟ್ಟುವುದೂ ಇಲ್ಲ. ಚಲದಿಂ ಬಂದು ಕುರು ಸಾರ್ವಭೌಮ ಆದಿಪರಾಕ್ರಮಿ ನಾನೆಂದೆನಿಸಿರುಪೇ. ಚಲದಿಂ ಬಂದು ಕುರು ಸಾರ್ವಭೌಮ ಆದಿಪರಾಕ್ರಮಿ ನಾನೆಂದೆನಿಸಿರುಪೇ. ವರದೀಯ ಕ್ಷತ್ರಿಯ ಕುಲವಂ ಪ್ರಖ್ಯಾತಾನ್ವಯಂ ಮೆರವೀಯಸ್ತಿನಾಪುರ ಚಕ್ರೇಶ್ವರನಾಗಿರಲ್ ನಾ ಮೆರವೆ ಭೀಷ್ಮ ದ್ರೋಣ ಕರ್ಣ ದುಶ್ಯಾಸನ ಸೈಂಧವರ ವೀರರೊಳ್ಗನಗುಣ ನೆನಿಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ವೀರರೊಳ್ಗನಗುಣ ನೆನಿಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತವು ಅರುಷದಿ ಧರಣಿಯ ನಾಳ್ವ ನಿರುತವು ಅರುಷದಿ ಧರಣಿಯ ನಾಳ್ವ ಬಲರ ಮೆರವೆ ಜಗದಿ ಇದರ ಬಲಿರ ಬಲು ಸಾಹಸದಿಂದ ಬಲರ ಮೆರವೆ ಜಗದಿ. ಭೀಷ್ಮ ದ್ರೋಣ ಮಹರಥಿ ಕರ್ಣ ದುಶ್ಯಾಸನರ ಶಕುನಿಗಳಿರುವ ಮಾವ ಭೀಷ್ಮ ದ್ರೋಣ ಮಹರಥಿ ಕರ್ಣ ದುಶ್ಯಾಸನರ ಶಕುನಿಗಳಿರುವ ಬೆಂಬಲವೆರಗಿರ ಧರಣಿಯ ನಾಳ್ವ ಬೆಂಬಲವೆರಗಿರ ಧರಣಿಯ ನಾಳ್ವ ಬಲರ ಮೆರವೆ ಜಗದಿ ಇದರ ಬಲಿರ ಬಲು ಸಾಹಸದಿಂದ ಬಲರ ಮೆರವೆ ಜಗದಿ. ಮಾವ ಸಾರಿ ಭುಜ ಬಲ ಪರಾಕ್ರಮ ತೋರಿ ಗಣ ಮುದ ಬಲವನ್ನು ಮೀರಿ ಹಠ ಮಾಡಿ ಭುಜ ಬಲ ಪರಾಕ್ರಮ ತೋರಿ ಗಣ ಮುದ ಬಲವನ್ನು ಮೀರಿ ಹಠ ಮಾಡಿ ಹರಿಗಳ ದಳಗಳ ಬಲವನ್ನು ಮುರಿದ ಹರಿಗಳ ದಳಗಳ ಬಲವನ್ನು ಮುರಿವ ಬಲರ ಮೆರವೆ ಜಗದಿ ಇದರ ಬಲರ ಬಲು ಸಾಹಸದಿಂದ ಬಲರ ಮೆರವೆ ಜಗದಿ ಬಲರ ಮೆರವೆ ಸುಖದಿ ಬಲರ ಮೆರವೆ ಜಗದಿ. ಪಿತಾಮಹರೇ, ಪರಮ ಪೂಜ್ಯ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವರ ಅಟ್ಟಹಾಸ ಎಟ್ಟರ ಮಟ್ಟಿಗೆ ಮಿತಿ ಮೀರಿದ ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯಾಚಿಸುವುದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವುದರಲ್ಲೇ ನಿನ್ನಲ್ಲಿ ಯಾಚನೆಗಲ್ಲ. ಏನು ಹೇಳಿದಿರಿ ತಾತ? ಯುದ್ಧವೇ ಯುದ್ಧ, ನಾನದಕ್ಕೆ ಸಿದ್ಧ, ಅದು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವೇ ಇದೆ.
ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಗೊತ್ತಾಗಿ ಹೋಗುವವರು ತಾತ. ಸೋದರ, ಪಾಂಡವರ ರಣಯಜ್ಞ ಪ್ರಾರಂಭಿಸಿದ ಕರ್ಮೋಪದೇಶಕನು ಯಾರು? ನಾನು ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳಗದ ನಮಗೇಕೆ ಆ ವಿಚಾರ ಸುಯೋಧನ? ಪುರುಷೋತ್ತಮನೇ, ಅವನಾರಿಗೆ ಪುರುಷೋತ್ತಮ, ಅವನಲ್ಲೇ ಪುರುಷೋತ್ತಮ. ರಾಜ ಪುರುಷ ಶೇಷ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನೇ ಬರಲಿ. ನೇರವಾಗಿ ಎನ್ನರ ಮನೆ ಮರದಿದೆ. ಅವನ ಹುಟ್ಟು ಗುಣವನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಚಿಕ್ಕಪ್ಪ, ಏನಂದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ನಿನ್ನಿಂದ ತಿಳಿದುಕೊಳ್ಳುವ ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ದಿನವು ಅಥವಾ ಸರ್ವರು ನ್ಯಾಯಕ್ಕೆ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಹತ್ತಿರ ಬರುತ್ತಿರುವುದರಿಂದ ನಿನ್ನ ಈ ಬುದ್ಧಿ ಈ ರೀತಿ ವಿಕಲ್ಪಗೊಂಡಿರುವುದು. ಸಕಲ ವೀರರಿಂದ ಪರಿವೃತ್ತನಾದ ನನಗೆ ಓರ್ವ ದಾಸಿ ಪುತ್ರ ನೀತಿ ವಚನವೋ ಅನಾವಶ್ಯಕ. ದುರ್ಯೋಧನ, ಒದರದಿರದೋಳ್ವಿದುರ ಸದರದಿ ದೊಡಕೆ ಒದರದಿರದೋಳ್ವಿದುರ ಸದರದಿ ಒದರದಿರದೋಳ್ವಿದುರ ಸದರದಿ ದೊಡಕೆ ಒದರದಿರದೋಳ್ವಿದುರ ಸದರದಿ ನರದ ಸಭೆಗಳು ನಿಂತು ಜರಿದು ಈ ಕೌರವನ ನರದ ಸಭೆಗಳು ನಿಂತು ಜರಿದು ಈ ಕೌರವನ ನಡುವೆಯಾದರೆ ಇರುದು ಕೊಲ್ಲುವೆ ಕಗ್ಗದೋಳ್ ನಡುವೆಯಾದರೆ ಇರುದು ಕೊಲ್ಲುವೆ ಕಗ್ಗದೋಳ್ ಒದರದಿರದೋಳ್ವಿದುರ ಸದರದಿ ದೊಡಕಿ ಒದರದಿರದೋಳ್ವಿದುರ ಸದರದಿ ಕಪ್ಪಲಿಯ ಮಗನಿಗೆ ಪರದೇಶಿ ಎಪ್ಪುಲಿಯ ಗರ್ಭವನ್ನು ಛೇದಿಸುವ ತರದಿ ಕಪ್ಪಲಿಯ ಮಗನಿಗೆ ಪರದೇಶಿ ಎಪ್ಪುಲಿಯ ಗರ್ಭವನ್ನು ಛೇದಿಸುವ ತರದಿ ಕಡುವೈರಿ ಪಾಂಡವರ ಪರವಹಿಸಿ ಚಲದಂತ ಮಲ್ಲ ಕುರುದೊರೆಯು ಧಿಕ್ಕರಿಸಿ ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಗುರುದೊರೆಯನ್ನು ಧಿಕ್ಕರಿಸಿ ಒದರದಿರದೋಳ್ವಿದುರ ಸದರದಿ ದೊಡಕಿ ಒದರದಿರದೋಳ್ವಿದುರ ಸದರದಿ ನೆರೆದ ಸಭೆಯೊಳು ನಿಂತು ತೆರೆದು ಈ ಕೌರವನ ನೆರೆದ ಸಭೆಯೊಳು ನಿಂತು ತೆರೆದು ಈ ಕೌರವನ ನುಡಿವೆಯಾದರೆ ಇರಿದು ಕೊಲ್ಲುವೆ ಖಡ್ಗದೋಳ್ ನುಡಿವೆಯಾದರೆ ಇರಿದು ಕೊಲ್ಲುವೆ ಖಡ್ಗದೋಳ್ ಒದರದಿರದೋಳ್ವಿದುರ ಸದರದಿ ದೊಡಕಿ ಒದರದಿರದೋಳ್ವಿದುರ ಸದರದಿ ಒದರದಿರದೋಳ್ವಿದುರ ಸದರದಿ ಒದರದಿರದೋಳ್ವಿದುರ ಸದರದಿ ಸೋದರ ಹಿರಿಯನು ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವ ನಿರ್ಣಯ ಮಾತನಾಡುತ್ತಿರುವುದು. ಕೂಡಲೇ ಸಭೆಯಿಂದ ಆಚೆ ದೂಡಿಬಿಡು. ಕೊಂಡರನ್ನು ಬೇಡಿಸಿ ಅಮಂಡಲಾಜ್ಞೆ ಆಗಿರುವುದು. ಕೂಡಲೇ ಸಭೆಯನ್ನು ಬಿಟ್ಟು ಮೊದಲು ಬರಡು, ಇಲ್ಲವಾದರೆ ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣನನ್ನು ಜರಿದಾಡುತ್ತಿರುವ ಈ ನಿನ್ನ ನಾಲಿಗೆಯು ಸಾಧ್ಯವಾಗಬಾರದೆ ಪಾಪಿ.
ಕೇಳು ದುರ್ಯೋಧನ, ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಸಮಯದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ತಡೆಯಲೆಂದು ಇಟ್ಟಿದ್ದ ಈ ಧನಸ್ಸನ್ನೇ ಈಗಲೇ ಮುರಿದ ಬಿಸಾಕೋಣ. ಈ ಬಿಲ್ಲಿನಂತೆ ನಾಶವಾಗಿ ಹೋಗು. ಪ್ರಮಾದವಾಯಿತು ಸುಯೋಧನ. ಭೀಷ್ಮನ ಪೂಜ್ಯರಾದ ವಿದುರ ಮಹಾಶಯನನ್ನು ಅಪಾಸ್ಯಕ್ಕೀಡು ಮಾಡಿ ಆತನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆತನು ನಿನಗೆ ಸಹಾಯಕ್ಕೆ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸುವರು ಇಲ್ಲದಂತಾಯ್ತಲ್ಲಯ್ಯ. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಎದುರುವಾಯ. ದೊರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳುಪೆ ನೆನೆತ ಶಪಥವನಾಂತು ಘನಮಯೇಶ್ವರ ಕುವರ ನಮ್ಮೆಚ್ಚಿಸಿ ಒಳಶಾಂಪವನಾಂತು ನಿನಗೆ ಸಮನಾರ್ಯರೈ ಕರ್ಣ. ಈತನ ಗೊಡ್ಡು ಬೆದರಿಕೆ ನೀವೇ ಎದುರಯ್ಯ. ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರೋನು. ಆತನ ಬಿಲ್ಲನಿಂದ ಆಗ ತೆಗೆದನು. ಹೋಗಲಿ ಬಿಡು ಕರ್ಣ. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಶ್ರೀಕೃಷ್ಣನಿಗೆ ಸಭೆಯಲ್ಲಿ ಎದ್ದು ನಮಸ್ಕರಿಸಿದ್ದೆ, ಗೌರವಿಸಿದ್ದೆ. ಆದರೆ ಅಂತವರನ್ನು ಕೂಡಲೇ ಸಭೆಯಿಂದ ಆಚೆ ದುಡಿಯಬೇಕಾಗಿತ್ತು. ಎಚ್ಚರ ಸೋದರ ದುಶಾಸನ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಅಂತ ಹೇಳಿಲ್ಲ, ಅದನ್ನು ಕೊಡು. ಕೃಷ್ಣನು ಬಂದಾಗ ನಾನು ಇಲ್ಲಿ ಅದನ್ನೇ ನೋಡುತ್ತಾ ಕುಳಿತಿರುವೆನು. ಸಿದ್ಧವಾಗಿದೆ. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿಲ್ಲ.
ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಮಾತ್ರ ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಹುರುಳಿ ಬಂದು ನಮಸ್ಕರಿಸುವಂತೆ ಮಾಡುತ್ತೇನೆ. ಯೋಗಮಾಯೆ, ಜಾಗೃತಳಾಗು. ಬಾವಾ, ಕುರುಕುಲ ಮಣಿಭೂಷಣ, ಭರತ ಕುಲ ಚಕ್ರವರ್ತಿಯಾಗಬೇಕಾಗಿರುವ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವುದೇ? ಛೇಚೆ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದೀನಲ್ಲ ಬಾವ. ಭ್ರಾಂತು ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನ್ನ ಕಾಲಿಗೆ ಬಿದ್ದು ನಮಸ್ಕರಿಸಿದಿಂದ ಎಮ್ಮೆ ಬೇಡ ಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ, ಆದರೆ ಈ ಭೂತಾಯಿದಿವೆಂದು ತಿಳಿ. ನಿನಗಲ್ಲ, ಬಂದದ್ದಾಯಿತು. ಈ ಪೀಠವನ್ನಲ್ಲಿ ಕರೆಸು, ಪಾಂಡವರ ರಾಯಭಾರಿ. ಕೃಷ್ಣ ಬಾವ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದೇನೋ ಇದ್ದೇ ಇದೆ. ಸೋದರ ಸುಶಾಸನ, ನರ್ತಕಿಯರನ್ನು ಬರಮಾಡು. ಯಾರಲ್ಲಿ ನರ್ತಕಿಯರನ್ನು ಬರಮಾಡು. ಕೌರವೇಶ್ವರ ಭಾರತ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಭಾರತ ಕುಲ ತಿಲಕ ಕೌರವೇಶ್ವರ ರೂಪ ಮನೋಹರ ಛಪ ವಿದ್ಯೆಯ ಶೂರ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಛಪ ವಿದ್ಯೆಯ ಶೂರ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಶೋರ ಕರ್ಣನ ಪರಮಾತ ಸೋದರ ಮಾವನ ವಿದದಿ ಚತುರ ಕೌರವೇಶ್ವರ ಸೋದರ ಮಾವ
ಈ ಜಗಮಲ್ಲ ಈ ಜಗಮಲ್ಲ ಎಲ್ಲ ಬಲ್ಲ ಈ ಜಗ ಮಲ್ಲ ಎಲ್ಲ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಲವಲ್ಲವ ಈ ಜಗಮಲ್ಲ ಕರುಣಾಳು ಕುರುಪೂಪ ರಾಜೇಶ್ವರ ತನಿಯಾದ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಭರತ ಕುಲ ತಿಲಕ ಕೌರವೇಶ್ವರ ಜಗದ ಜನರನ್ನೆಲ್ಲ ಮರುಳುಗೊಳಿಪ ಹರಿ ಶ್ರೀ ಹರಿ ಏನು ಹೇಳಿದ್ರಿ ನರ್ತಕರೇ ಮತ್ತೊಮ್ಮೆ ಹೇಳಿ ಮಹಾಪ್ರಭು ನಮ್ಮ ಹತ್ತಿರ ಪುರಗೊಡೆಯ ಗದದಾರಿ ಭೀಮನಿಗೆ ಕೊಡೋಯಿರಿ ನಮ್ಮ ಹತ್ತಿರ ಪುರಗೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗಲ್ಲಿ ಇವನಿಗೆ ಸರಿಸಾಟಿ ಯಾರಿಗದಿಲ್ಲಿ ಇವನಿಗೆ ಸರಿಸಾಟಿ ಯಾರೂ ಇಲ್ಲ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಯ ಕರುಣಾಳು ಕುರುಪು ಪರಾಜೇಶ್ವರ ಕುಲ ತಿಲಕ ಮಕುಟೇಶ್ವರ ಧೀರ ಭರತ ಕುಲ ತಿಲಕ ಕೌರವೇಶ್ವರ ಕೌರವೇಶ್ವರ ಕೌರವೇಶ್ವರ
ಪರಮಪೂಜ್ಯರಾದ ಆಚಾರ್ಯರೇ, ಪರಮಾತ್ಮ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯದ ರಾಜ್ಯ ಕಾರ್ಯದ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮಗಳ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದೇ ಇದ್ದಲ್ಲಿ ಅವರು ಮೀಸು ಕೂಡ ಕೇಳಿದ್ರು. ಹಾಗೆ ಮಾಡದಿದ್ದಲ್ಲಿ ಮುಂದೆ ನಡೆಯಬಹುದಾದ ಎಲ್ಲ ಅನರ್ಥಗಳಿಗೂ ನೀವೇ ಕಾರಣರಾಗುವಿರಿ. ಭಾವ, ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸಲ್ಪಡುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತ ಧಾರಿಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋಯಿಸುವಿರೋ? ಎರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸಭಾಸದರೇ, ಪೀಠಿಗೆಯಲ್ಲಿ ಕಾಲಹರಣ ಮಾಡದೆ ನೇರವಾಗಿ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಾವು ಮಾಡಿದ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದ್ಯೂತ ಇವೆಲ್ಲವಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ನನ್ನ ಸಹೋದರಿಯ ವಸ್ತ್ರಾಭರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾಗಿರುವ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡಿದೆ ಶಾಂತಿಗೆ ಸಂಬಂಧಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ.
ವತ್ಸ ದುರ್ಯೋಧನ, ನಾನು ನಿನ್ನ ಪಿತಾಮಹ ಭೀಷ್ಮನು ಹೇಳುತ್ತಿದ್ದೇನೆ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಹಾಗೆ ಪಾಂಡವರನ್ನು ಕರೆಸಿ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ರಾಜ್ಯಭಾರ ಮಾಡು. ಇದೇ ನನ್ನ ಅಭಿಮತ, ಇದೇ ಧರ್ಮ. ಕರೆಸಿಗನೆ ಅನುಜಾತರನ್ನು ಕರೆಸಿಗನೆ ಅನುಜಾತರನ್ನು ದರೆಯ ನೀನು ನೀನು ದರೆಯ ನೀನು ನೀನು ಸೌಖ್ಯದಿಂದ ಬಾಳೆ ನಲಿಸುಯ ತನಯ ಶಶಿಕುಲಾತಿಗಳ ನಲಿಸುಯ ಪಾಂಡು ಪುತ್ರರನ್ನು ಕರೆಸಿದ ನೀನು ಪಾಂಡು ಪುತ್ರರನ್ನು ಕರೆಸಿದ ನೀನು ದರೆಯ ನೀನು ನೀನು ದರೆಯ ನೀನು ನೀನು ಸೌಖ್ಯದಿಂದ ಬಾಳೆ ನಲಿಸುಯ ತನೆಯ ಶಶಿಕುಲ ತಿಲಕ ನಲಿಸುಯ ತನೆಯ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ವೈಭವದಿಂದ ಬಾಳುವುದೇ ನನ್ನ ಅಭಿಮತ. ಯಾರು ಯಾರು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ, ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು, ನಮ್ಮದು ಅರಣ್ಯ ರೋದನವೇ. ಕೆಡುವರನ್ನು ಕಂಡಾಗ ನಮಗೆ ತಿಳಿದ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಭೀಷ್ಮ ದ್ರೋಣಾದಿಗಳು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳುವುದಿಲ್ಲ. ನಿನಗೆ ಇಚ್ಛೆ ಇದ್ದಷ್ಟದಾದರೂ ಭೂಮಿಯನ್ನು ಕೊಟ್ಟು ಪಾಂಡವರನ್ನು ಸಂತೈಸು. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ ಕೃಷ್ಣನಾಗಲಿ ನನ್ನೊಬ್ಬನಲ್ಲಿ ಲೋಪದೋಷ ಕಂಡು ಬರುವುದು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಲು ಶ್ಲಾಘನೆಯಾಗಿಯೇ ವಿವರಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿ ಈರನು ಏ ದುರ್ಯೋಧನನಲ್ಲ, ಏದು ಶುದ್ಧ ಶಕ್ತಿಯ ರಕ್ತವೇ ವಿನಃ ಸ್ವಾಭಿಮಾನ ಶೂರತೆ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಭಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಾಶಯದ ದುರಭಿಮಾನವೇ? ಆಗಲ್ಲ ಕೇಳು. ಈ ಕೌರವೇಶ್ವರರನ್ನು ಸದೆ ಬಡಿಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ಮಿತ್ರ ನನ್ನ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಶಿಖಂಡಿ ಪಾರ್ಥ? ಅದು ದುರಾಶಯ. ನಾವೇ ಸಮರ್ಥರು ಅಭಿಮಾನತೆ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲವೇ ಆ ನಿನ್ನ ಏಡಿ ಪಾಂಡವರು? ಅದು ದುರಭಿಮಾನ. ನಾವೇ ಸಮರ್ಥರು, ನಾವೇ ಜಯಿಸಿಲರು ಎಂದು ಹೆಮ್ಮೆ ಪಡುತ್ತಿರುವಲ್ಲ ಆ ನಿನ್ನ ಪಾಂಡವರು? ಅದು ಅದು ದುರಾಶಯದ ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನೇ ಹೇಳಿದರು ಈ ಕೌರವೇಶ್ವರ ನಿರ್ಧಾರ ಚಲಿಸಲಾಗದು. ಕೃಷ್ಣ, ಹೇಳಿ ಪಾಂಡವರು ಕೂಡಿ ಬಾಳುವ ಬಲ ಬಲ ಸೋದರ. ಹೇಳಿ ಪಾಂಡವರು ಕೂಡಿ ಬಾಳುವ ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ. ನಾಡು ದೊರೆದು ಕಾಡಿ ಹೋಗಲು ಕೊಡಲಾಗದ ರಾಜವನ
ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯಂತ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಪಾಂಡವರ ಸೇನಾ ಸಮುದ್ರವನ್ನು ಕೈ ಬಿಡಬಲ್ಲ ಗಂಡು ಗಲಿಗಳು ನಾವು. ಆ ಬಂಡ ಭೀಮನ ರುಂಡವನ್ನು ಚಂಡಾಲನು ಹೇ ದುಶ್ಯಾಸನನು ಸದಾ ಸಿದ್ಧನಾಗಿರುವ ಹೋಗು, ಸಮರವೇ ಸಿದ್ಧ. ಇನ್ನು ದಾರಿಯನ್ನು ಹಿಡಿಯುವುದು ಒಳ್ಳೆಯದು ಕೃಷ್ಣ, ಇಲ್ಲವಾದರೆ ಎಚ್ಚರ. ಗೌರವೇಶ್ವರ ಸೈಂಧವ ಕಡಿದಟ್ಟುವೆ ಪಡಪಡ ನೀಚರ ಪಡೆಗಳನ್ನೆಲ್ಲ ಕಡಿದಟ್ಟುವೆ. ಸೈಂಧವ ಕಡಿದಟ್ಟುವೆ ಪಡಪಡ ನೀಚರ ಪಡೆಗಳನ್ನೆಲ್ಲ ಕಡಿದಟ್ಟುವೆ. ಗೌರವೇಶ್ವರ ಸೈಂಧವ ಮೆಟ್ಟುದ ಮೆರೆಯುತ್ತ ವೈರಿ ಕುಟ್ಟುದ ಕಡಿಯುತ್ತ ಬರೋಬ್ಬರಿ ಸೈಂಧವ. ಮೆಟ್ಟುದ ಮೆರೆಯುತ್ತ ವೈರಿ ಕುಟ್ಟುದ ಕಡಿಯುತ್ತ ದ್ರೋಹಿ ಅಟ್ಟುದ ಮೆಟ್ಟುದ ಅಟ್ಟುದ ಮೆಟ್ಟುದ ಪುಡಿ ಪುಡಿ ಗಟ್ಟುದ ಕಡಿದಟ್ಟುವೆ ಪಡಪಡ ವೈರಿಯ ಶಿರಗಳನ್ನೆಲ್ಲ ಕಡಿದಟ್ಟುವೆ ಕಡಿದಟ್ಟುವೆ ಕಡಿದಟ್ಟುವೆ. ಗೌರವೇಶ್ವರ ಸೈಂಧವ ನನಗೆ ಆಜ್ಞೆಯನ್ನು ಕೊಡು. ಈಗಲೇ ಹೋಗಿ ಆ ಪಾಂಡವರ ಅನ್ವಯವನ್ನು ಸುಟ್ಟು ಬರುವೆನು. ಇಲ್ಲವಾದರೆ ಬಲ ಸೈಂಧವ. ಇಲ್ಲವಾದರೆ ನಾನು ಶತ್ರುರಾಜನ ಮಗನಾದ ಸೈಂಧವನೇ ಅಲ್ಲ. ಎಲ್ಲೆಲ್ಲವೋ ಕೃಷ್ಣ, ನರ್ತನ ಮಾಡಲು ಗೋಪಿಕಾ ಸ್ತ್ರೀಯರು ಇಲ್ಲಿಲ್ಲ, ಬೆಣ್ಣೆ ಮುದ್ದೆಗಳಿಲ್ಲ. ಎಚ್ಚರ ತಪ್ಪಿದರೆ ನೀನು ಇಲ್ಲ, ನಿನ್ನ ಏಣಿ ಪಾಂಡವರು ಇಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲವೆಂದು ನಡೆ. ಬಲ ಬಲ ಸೈಂಧವ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸದು. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲೆತ್ತಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇನಯ್ಯ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿಹ ನಿನಗೆ ದಾತನಾರೋ ಬಯಸಿ ಕೆಣಕಿದರೆ ಮುಲ್ಲ ದೊರಕುವುದು ವೀರ ಸಮರ. ವಾಸುದೇವ, ಸಲ್ಲದು ನಿನ್ನ ಬಲ ಬಲ ಕರ್ಣ. ಸಲ್ಲದು ನಿನಗೆ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ಬಲ್ಲವನೇ.
ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಇಲ್ಲಿಗೆ ಬಂದೆಯಾ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನು ಮನ ದನಗಳನ್ನು ಅರ್ಪಿಸುತ್ತಿರುವ ನನ್ನ ಧರ್ಮವೇ ಎಷ್ಟು ಮೇಲಲ್ಲವೇ ಯದುಪತಿ? ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ ಬಲೆ ಹಂಗಾಧಿಪತಿ, ನಿನ್ನೀ ದರ್ಪದ ನುಡಿಗಳಿಂದ ಯಾದವನಿಯ ಕಂಠವು ಬಿಗಿದಂತಾಯಿತ. ಓಹೋ, ಮೇರೆ ಮೀರಿತು. ಮದನ್ಮತ್ತರುಗಳಾದ ಇವರುಗಳನ್ನೇ ಮಾತನಾಡುವುದೇ ಅನುಚಿತ. ಬಾಬಾ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಶಜೈಚಿ ದುರಾಶಾ, ಭಾರತ ಭೂಮಿ ಶಜೈಚಿ ದುರಾಶಾ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಶಜೈಚಿ ದುರಾಶಾ, ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ, ತರೆಯಲಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ, ತರೆಯಲಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನೇ ನೀಗಿ ನೀ ಸೈರನೆಯ ತಾಳೆ, ವೈರವನೇ ನೀಗಿ ನೀ ಸೈರನೆಯ ತಾಳೆ. ಪಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಬಲು ವರಗುಣಯುತ ನೆನೆಸಿಕೊರೆ. ಪಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿಕೊರೆ. ಈ ದರೆಯ ಭಾರತ ಭೂಮಿ ಶಜೈಚಿ ದುರಾಶಾ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದೆ. ಭಾರತ ಭೂಮಿ ಶಜೈಚಿ ದುರಾಶಾ, ಛೀ ದುರಾಶಾ. ಭಾವ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಮ್ಮೆ ದೃಷ್ಟಿಸಿ ನೋಡು. ಇಂದು ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುತ್ತಿರುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವವಾದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಸ್ನೇಹಿತರು ಪುಳಗಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ಈ ವಿಶ್ವ ಜಗತ್ತಿಗೆ ಅಪ್ರತಿಮನಿಸುವೆ. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಅರ್ಧ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರುಗಳ ಈ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ಭಾವ, ದಾನವ ವಿಜಯೀ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ಮಗಳ ಸಲುವಾಗಿ, ಮುಂದೆ ನಡೆಯುವ ಭೀಷಣ ಯುದ್ಧದಿಂದ ಮಾನವ ಲೋಕವನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಭಿಕ್ಷಾ ಪ್ರದಾನ. ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ಎನ್ನ ವಿಪ್ರ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ ಆ ಏಡಿ ಪಾಂಡವರಲ್ಲಿ. ಭಾವ ಕೃಷ್ಣ, ಕ್ಷಾತ್ರ ಧರ್ಮ ವಿಹುದೇ ಆ ಏಡಿ ಪಾಂಡವರಲ್ಲಿ ರೂಢಿಯವರ ಗಜನಿತ್ತೋ ಶ್ರೇಷ್ಠರನ ಪರೈ ಮೂಢತನವಿದಲ್ಲವೇ ಈ ಸಂಧಿಯ
ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ಎನ್ನ ವಿಪ್ಲವ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ಒಡ್ಡುವೆಯ ಜನಾರ್ದನ? ಯುದ್ಧವು ಶುದ್ಧ ಶಕ್ತಿಯನ್ನ ರಕ್ತ, ಅರ್ಥ, ಕಾಮ, ಮೋಕ್ಷ, ಜೀವಮಾನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅವಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲವಯ್ಯ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಕುರುಕುಲಕ್ಕೆ ಗುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ಧರ್ಮ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಭರತ ಕುಲ ಅರಸು ಕುಲ ಧರ್ಮ ನಸಿಸಿತೆ ಮಹಾರಾಜ, ಧರಣಿಯ ಆಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ಕುಲ ಸಾಧೇವ, ಯಮಸುತ ಭೀಮಾರ್ಜುನನ ಕುಲ ಸಾಧೇವ, ಸಮಾನರೆಂದರಿತು ದುಡುಕಬೇಡ, ಸಮಭಾಗವನ್ನಿತ್ತು ಸುಖದಿ ಬಾಳು ಕುರುನಂದನ. ಕುರುನಂದನ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುತ್ತಿರುವೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅನಂತ. ರಾಯಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟದೂತ ಕೆಳೆತಂದದ್ದನ್ನು ಮರೆತೆಯಾ? ತುಂಬಿದ ರಾಜಸಭೆಯಲ್ಲಿ ಸಹೋದರರ ಪತ್ನಿಯನ್ನು ಎಳೆತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದನ್ನು ಮರೆಯಬೇಡ. ವಾರಣಾವತಾರದ ಹರಗಿನ ಮನೆ, ಏಕಚಕ್ರನದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ ಸರ್ಪಬಂಧ, ಇವೆಲ್ಲವನ್ನು ಮರೆತು ಪೂಜ್ಯರಾದ ಭೀಷ್ಮ, ದ್ರೋಣ, ವಿದುರರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರಮತ್ತನಾಗಿರುವ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ದೊರಕುವುದಿಲ್ಲ. ಕೆಟ್ಟರು ಸರಿ ಕಟ್ಟೆ ಕಳೆದಾಗ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದ ವೀರ ಕಟ್ಟಾಳು ಗೌರೇಶ್ವರ ನೋಡಿ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವರ ಸತಿ ಅಂದೆ ಅಂದೆ ತೊಟ್ಟನು ಕೃಷ್ಣ ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ,
ಕದನಕ್ಕೆ ಕಾಲ್ಕಿರಿದು ಸರಿಯೇ. ಕಲೆ ಅಮೃತದಿಂದ ನಿರ್ಮಿತವಾದ ಈ ಅನ್ನ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮದನದ ಮಣ್ಣಲ್ಲಿ ಮಣ್ಣಿಡಿದು ಹೋದರೂ ಸರಿಯೇ. ಛಲವನ್ನು ಬಿಡೆ, ಛಲವನ್ನು ಕೊಡೆ, ಏಳು ಮುರಾರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಏಳು ಮುರಾರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡೆನೋ ನೆಲವನ್ನು ಕೊಡೆನೋ, ಛಲವನ್ನು ಬಿಡೆನೋ ನೆಲವನ್ನು ಕೊಡೆನೋ. ಛಲ ಜಯಿಸಿ ಗಣ ಮುದದಿ ಮೆರೆಯುವೆ, ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತೀಗ ನಾ ಸಾರಿ ಬೇಳು, ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಎನ್ನೋಡೆ ಯುದ್ಧವ, ಎನ್ನೋಡೆ ಯುದ್ಧವ. ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆನೋ, ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳಲು. ಛಲವನ್ನು ಬಿಡಲು ನೆಲವನ್ನು ಕೊಡಲು, ಛಲವನ್ನು ಬಿಡಲು ನೆಲವನ್ನು ಕೊಡಲು. ಛಲವ ಜಯಿಸಿ ಮುದಲಿ ಮೆರೆಯುವೆ, ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತೀಗ ನಾ ಸಾರಿ ಬೇಡು, ಕೊಡುವುದಿಲ್ಲವೋ ರಾಜ್ಯವ. ಸುಖದಲ್ಲಿ ಮಾನವರು ಸೋತುದಾಸರಾಗಿ ಯಾರು, ಸುಖದಲ್ಲಿ ಮಾನವರು ಸೋತುದಾಸರಾಗಿ ನೀತಿಯನ್ನರಿಯದ ಈ ಪರಿ ನುಡಿವೆಯ, ನೀತಿಯನ್ನರಿಯದ ಈ ಪರಿ ನುಡಿವೆಯ. ಛಲವನ್ನು ಬಿಡಲು ನೆಲವನ್ನು ಕೊಡೆನು, ಛಲವನ್ನು ಬಿಡಲು ನೆಲವನ್ನು ಕೊಡೆನು. ಛಲವ ಜಯಿಸಿ ಜನ ಮುದಲಿ ಕೊಡುವುದಿಲ್ಲವೋ ರಾಜ್ಯವ, ಬಿಡುವುದಿಲ್ಲವೋ ರಾಜ್ಯವ, ಬಿಡುವುದಿಲ್ಲವೋ ರಾಜ್ಯವ. ಕೃಷ್ಣ ಪಾಂಡವರ ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣರಾಂಗಣದಲ್ಲಿ, ಚಕ್ರೇಶ್ವರ ಆಸ್ಪದ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ. ತಲೆ ತೊಟ್ಟು ಮಾಡುವೆ ಯುದ್ಧ ಕಡಾಕಡಿ, ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಅಣ್ಣನ ಮಾತುಗಳೆಲ್ಲೋ ಅಗ್ರಜ, ಅಣ್ಣನ ಮಾತುಗಳೆಲ್ಲೋ ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡು ನಂದನ ಮಿತ್ರಕೂಟ. ನಿನ್ನ ಅನ್ನವನ್ನು ಉಂಡು ನಿನಗೆ ಬಗೆ ಪರಿಪುಷ್ಟರಾದ ಪರಿಪುಷ್ಟರಾದ ಈ ವೃದ್ಧರು ನಿನಗೆ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಸೋದರ ಹೋಗೋಣ. ವಿದುರ, ವಿದುರ, ಕುಮಾರನಲ್ಲಿ ಕುಮಾರನನ್ನು ಕರೆಯಿಸು. ಕುಮಾರ, ಯಾರು ನನ್ನನ್ನು ಕರೆಸಿದವರು? ಕುಮಾರ, ಮಾತೆಯ ಮಾತನು ಆಲಿಸುವೀರ. ಕುಮಾರ, ಮಾತೆಯ ಮಾತನು ಆಲಿಸುವೀರ. ದುರದೀರನೆ ನೀ ಸ್ನೇಹದಿಂಬಾಳೆ. ಕುಮಾರ, ದುರದೀರನೆ ನೀ ಸ್ನೇಹದಿಂಬಾಳೆ. ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ. ಕುಮಾರ, ನನ್ನ ಮಾತುಗಳನ್ನು ಕೇಳು ಕುಮಾರ.
ನಾನು ನಿನ್ನ ತಾಯಿ ಅಗಣ್ಯರ ತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ನನ್ನ ಎದೆಯ ರಕ್ತವನ್ನು ಬಸಿದು ನಿನ್ನ ಸಲಹಿರುವೆ. ಕಂದ, ನಿನ್ನ ಕಲ್ಯಾಣವೇ ದೇವರಲ್ಲಿ ಏಕಮಾತ್ರ ಭಿಕ್ಷುಕುಮಾರ. ಬಾಲ್ಯದಲ್ಲಿ ನಿನ್ನ ದೇಹದಲ್ಲಿ ಒಂದು ಹನಿ ಕಂಬನಿ ಬಿದ್ದರೆ ನನ್ನ ದೇಹದ ರಕ್ತವೇ ನಷ್ಟವಾದಂತೆಂದು ಭಾವಿಸಿದ್ದೇನೆ. ಕಂದ, ಯುದ್ಧದ ಚಿಂತನೆ ಬಿಡು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ನಿನ್ನ ಸುಖ ಸಂತೋಷ ಸಲುವಾಗಿ ನೋಡುವ ಸಲುವಾಗಿ ಎಣಿಕಿರಬಹುದು. ಮಾತೃ ಪ್ರೇಮವು ಬತ್ತಬಹುದು, ಆದರೆ ನಕ್ಷತ್ರಗಳ ಎಣಿಕೆ ಇರಬಹುದು. ಮಾತೃ ಪ್ರೇಮ ಕೌಸ್ತುಭ ರತ್ನಾಭವನ, ಸಮುದ್ರ ಮಂಥನದಿಂದ ಪುಟ್ಟಿದ ಅಮೃತ ಬೋಧ. ಕಂದ, ಬಾಲಕನಂತೆ ಅಮೃತವನ್ನು ಭೂಮಿ ಮೇಲೆ ಚೆಲ್ಲಬೇಡ. ಪಾನಮತ್ತನಾದ ಪಾಷಂಡನಂತೆ ಆ ಅಮೃತವನ್ನು ಭೂಮಿಯಲ್ಲಿ ಉಗುಳಲೇಬೇಡ. ಕಂದ, ಚತುರ್ದಶಾಭಂಗಳಲ್ಲಿ ಹುಡುಕಿದರು ತಾಯಿಯಂತೆ ಬಂಧುವು ಹಿತೇಶು ಮತ್ತಾರು ದೊರಕುವುದರಿಂದ ಕುಮಾರ, ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ನೀಡಿ ಅವರೊಂದಿಗೆ ಸಮಾನ ಚಿತ್ತದಿಂದ ದರೆಯನ್ನಾಳು ಕುಮಾರ. ಅಮ್ಮ, ಪುನಃ ಅದೇ ಮಾತು. ಜಗತ್ತೆಲ್ಲವೂ ಪ್ರತಿಭಟಿಸಿದರೂ ಈ ದುರ್ಯೋಧನ ಮಾತ್ರ ಧರ್ಮಚ್ಯುತನಾಗುವುದಿಲ್ಲ ತಾಯಿ. ರಾಜ್ಯವನ್ನು ಅಪೇಕ್ಷಿಸುವುದೇ ಆದರೆ ಅದನ್ನು ಯುದ್ಧ ಮಾಡಿ ಪಡೆಯಲಿ. ಇದು ಶುದ್ಧ ಶಕ್ತಿಯನ್ನು ವಿನಃ ಸ್ವಾಭಿಮಾನ ಕೊಳಕು ನೀರಲ್ಲ. ಕೃಷ್ಣ, ಎಲ್ಲವನ್ನು ಕೇಳಿದೆಯಲ್ಲ, ಇನ್ನು ಇಲ್ಲೇ ನಿಂತಿರುವೆಲ್ಲ. ನನಗಿನ್ನು ಸಮಯವಿಲ್ಲ. ಸಮಯವೇ ಇಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯ ಇಲ್ಲ. ಹಸಿದ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮೂರ್ಖ ದುರ್ಯೋಧನ ನಿನಗೆ ಸಮಯ ಎಲ್ಲಿರುವುದು? ನೀನು ನಾಶ ಹೊಂದಿರು, ನಿನ್ನ ಸಂಗಡ ಈ ಕುರುಕುಲವೆಲ್ಲವೂ ನಾಶ ಹೊಂದುವುದು. ನಾನು ಮಾತ್ರ ಅನನ್ಯ ನಿರ್ಗತಕಾಳಾಗಿ ಅಳುತ್ತಾ ಈ ವಿಷದಮಯವಾದ ದೃಶ್ಯವನ್ನು ನೋಡಬೇಕಾಗಿರುವುದು. ಪರಮೇಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವ ತಂದೆ, ಇನ್ನು ಏನೇನು ಬರೆದಿರುವ? ಅನರ್ಥವಾಯಿತು ಪರಮಾತ್ಮ. ಆ ದುರುಳರು ನಿಮ್ಮನ್ನು ಬಂಧಿಸಲು ಸಂಚು ಹೂಡುತ್ತಿರುವರು. ಕೂಡಲೇ ಹೊರಟು ಹೋಗಿಬಿಟ್ಟರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನ ದರ್ಪ ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ಆತ್ಮೀಯರಿಂದ ಪರಿತ್ಯಕ್ತವಾದ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಸ್ವಾಮಿ. ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ಏನೆಂದೆ ಗಾಂಧಾರಿ ದೇವಿ? ನಾನು ಇಲ್ಲಿಂದ ಒಬ್ಬ ಮಾನವನಿಗೆ ಎದರಿ ಪಲಾಯನ ಮಾಡುವುದೇ? ಕಂಸ ಶಿಶುಪಾಲರನ್ನು ಲೀಲಾ ಮಾತ್ರದಿಂದಲೇ ಸದೆಬಡಿದ ಈ ಕೃಷ್ಣನು ಒಬ್ಬ ದರ್ಭಾಂತ ದುರ್ಯೋಧನಿಗೆ ಎದುರುವುದೇ? ಮಾತೆ, ನಾನು ಧರಿಸುವ ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನು ಬಲ್ಲೆ. ಅದರಲ್ಲಿನ ಕೋಟಿ ಅಂಶದಲ್ಲಿ ಒಂದಂಶ ಹೊರಟರೆ ಸಾಕು, ಈ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದಲ್ಲಿನ ಗ್ರಹತಾರೆಯ ಸಮೂಹವು ಮಕ್ಕಳ ದಿರುಗಲ್ಲಿನೇ ಕುಣಿಯಲಾರಂಭಿಸುವುದು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಭೀತನಾಗುವುದೇ? ಅದೆಂದಿಗೂ ಸಾಧ್ಯವಿಲ್ಲ ತಾಯಿ. ವಾಸುದೇವ, ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ವಾಸುದೇವ, ಆಕಾಶ ಭೂಮಿಗಳ ಹಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಹಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಕಾನನದಿ ಕೈಲಾಸ ಪತಿಗೆ ಜೀವನ ತಂದ. ವಾಸುದೇವ, ಕಾನನದಿ ಕೈಲಾಸ ಪತಿಗೆ ಜೀವನ ತಂದ. ರಂಗನ ಶ್ರೀಪಾದ ನಂದಿದಿನಯ್ಯ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ.
ಪ್ರಭು. ದಾನವಿ ಯಜುವತಿಪತಿಗೆ ಶತ್ರುಗಳ ಭಯ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ, ಜಗತ್ರಕ್ಷಕನಿಗೆ ಪರಾಪಕ್ಷದ ಪರಾಜಯವೇ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ಆ ನನ್ನ ನೀಚ ಕುಲಾಂಗನ ಪುತ್ರನ ಕೈಯಿಂದ ನನ್ನ ಗುರುವಿನ ಹವೇಳನವನ್ನು ನಾನು ಹೇಗೆ ಸಹಿಸಲಿ ಪ್ರಭು? ವಾಸುದೇವ, ನೀನು ಭಕ್ತರ ಆರಾಧಕನಲ್ಲವೇ? ಇದು ಈ ಭಕ್ತರ ಪ್ರಾರ್ಥನೆ ಮನ್ನಿಸು. ನಿನ್ನ ಚರಣದರಿಗೆ ಬೇಡುತ್ತಿರುವೆನು ಪ್ರಭು. ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು, ತ್ಯಾಗ ಮಾಡು. ಹೇಳು ವೀರಮಹಿಷಿ, ಇಂದು ನಿನ್ನ ಸಲುವಾಗಿ ಇಂದು ಏಡಿಯಂತೆ ಪಲಾಯನ ಮಾಡುವೆನು. ಯಾವ ಆಶೋತ್ತರಗಳಿಂದ ನಾನಿಲ್ಲಿಗೆ ಬಂದೆನು, ಅವು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ. ದುರ್ಯೋಧನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದನು. ಆದರೆ ಅವನ ಔದಾತ್ಯವು ನನ್ನ ಗೆಳೆತನದ ವರದ ಹಸ್ತಗಳನ್ನು ವಜ್ರದ ವೈರ್ಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜ್ಯಸಭೆಯ ಅಶಾಂತ ವಾತಾವರಣವುದು ನನ್ನ ಹೃದಯದ ಕುಲವ ಮರದಯ ದುರದಳು ಕಡೆಯದೆ ಬಿಡುವೆನ. ಕುಲಯಿನ ಕುಲವ ಮರದಯ ದುರದಳು ಕಡೆಯದೆ ಬಿಡುವೆನ. ಕದನದಲ್ಲಿ ನಿನ್ನ ಮದವನ್ನಡಗಿವೆ ಬಾವಾ, ಕದನದಲ್ಲಿ ನಿನ್ನ ಮದವನ್ನಡಗಿವೆ. ಚತುರರಿಗ ಮರುಳೆ ಮಂದಮತಿಯಂತೆ ಮುಂದವರಿಯದೆ ಬಾವಾ, ಮಂದಮತಿಯಂತೆ ಮುಂದವರಿಯದೆ. ಸಂದುಗವ ಪಡುವೆ ನೀ, ಸಂದುಗವ ಪಡುವೆ. ಜೈ ಸಾರೋ ನಾ ಸೈಸೆ ಈ ನಿನ್ನ ಮೋಸ, ಜೈ ಸಾರೋ ನಾ ಸೈಸೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ಸೈರಿಸಬಲ್ಲವರ ಪರಮ ಪುರುಷನ ನಿಮ್ಮ ಬಿರುದರು ಪರಮೆಯೋರು ಅಡಗಿವೆ ಕೆಡುಕನೆ. ಪರಮ ಪುರುಷನ ನಿಮ್ಮ ಬಿರುದರು ಪರಮೆಯೋರು ಅಡಗಿವೆ ಕೆಡುಕನೆ. ಗತಿ ಬೇಡೈಸು ಯೋಧನನೆ ತೋರಿ ಗಂಗಾಧೆಯೊಳು ಸೈರಣೆ. ಗತಿ ಬೇಡೈಸು ಯೋಧನನೆ ತೋರಿ ಗಂಗಾಧೆಯೊಳು ಸೈರಣೆ. ಸೈರಣೆ ಸೈರಣೆ ಸೈರಣೆ. ಕಡೆಗೂ ನನ್ನ ಮಾತನ್ನು ಅರಿಯದೆ ತಿರಸ್ಕರಿಸಿ ಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪಿ. ಪುರಸ್ಕರಿಸರ ಸಂದೇಶವನ್ನು ತಿರಸ್ಕರಿಸಿ ಅನುಚಿತವೇ ಎದುಕುಲ ಕಳಂಕ ಸ್ವರೂಪ. ಬಾವಾ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನು ಆಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಇಟ್ಟಿದ್ದೇನೆ. ಯಾರಿಗೋ? ಮತ್ತೆ ಯಾರಿಗೆ? ಸಾರ್ವಭೌಮನಿಗೆ. ಏನೆಂಬುದಾಗಿ? ಅದು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತವಾಗಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವರು ಸೂಕ್ತ ಸಲಹೆಯನ್ನೇ ಇಟ್ಟಿದ್ದಾರೆ. ಶಕುನಿ ಮಾವನ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು ಅಲ್ಲವೇ ಮಾವ? ಸ್ವೀಕರಿಸು. ನಿನ್ನ ಅದ್ಭುತವಾದ ಸಹಕಾರವನ್ನು ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ಸ್ವೀಕರಿಸು. ಸೋದರ ದುಶ್ಯಾಸನ, ಕೃಷ್ಣನನ್ನು ಯಾರನ್ನು ಬಂಧಿಸುವರೋ ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಹುಲ್ಲು ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸುವಂತೆ ಇದು ನಿಮ್ಮಿಂದ ಅಸಾಧ್ಯ. ಈಗ ಬಂಧಿಸಿ ನನ್ನನ್ನ. ಕೃಷ್ಣ, ನಿನ್ನ ಈಗಲೇ ಬಂಧಿಸುವನು. ಅಯ್ಯೋ ನಮ್ಮ ಸೈನ್ಯ ಮಹಾರಾಜ ಎಲ್ಲವೋ ಕೃಷ್ಣ ಹಾಯಾವಿ ಎಲ್ಲಿ ಅಡಗಿರುವೆ ಹೇಳಿ. ನಾನು ಕರ್ಣನಲ್ಲವೇ? ಪ್ರಿಯಭದ್ರ ಕರ್ಣನೇ,
ಎಲ್ಲಿ ಎಲ್ಲಿ ಆ ಕೃಷ್ಣನು? ಎಲ್ಲೆಲ್ಲೋ ಅವನೇ ಕಂಗಳಿಸುತ್ತಿರಲ್ಲ. ಎಲ್ಲಿ ಇಲ್ಲದಿದ್ರು ಅಯ್ಯೋ ದಡ್ಡ, ಈ ಗಡ್ಡವಾದ್ರೂ ಕಾಣ್ಲಿಲ್ವೇನೋ? ಅಯ್ಯೋ ನಮ್ಮ ಶಕುನಿ ಮಾವ ಕೃಷ್ಣ ಆಯಾವಿ ಎಲ್ಲಿ ನೋಡಬೇಕೆಂದರೂ ಅಲ್ಲೇ ನೀಯೇ ಕಂಗಳಿಸುತ್ತಿರಲ್ಲ. ಈಗಲೇ ನಿನ್ನ ಈಗ ಇಲ್ಲೇ ಕಂಗೊಳಿಸಿದ್ರು. ಈಗಲೇ ಅಣ್ಣನಾದ ದುರ್ಯೋಧನನಲ್ಲ ಅಗ್ರಜ ಕೃಷ್ಣ ಆಯಾವಿ ಎಲ್ಲಿ ಅಡಿಗಳವ ಹೇಳಿ. ಭಯಪಟ್ಟು ಮರೆಯಾಗಿ ಹೋದೇನು? ಈಗಲೇ ನಿನ್ನನ್ನು ಬಂಧಿಸಿರುವೆನು. ನನ್ನೊಡನೆ ಬಾ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನ್ನು ಇಷ್ಟೊಂದು ಆದರ್ಶಕ್ಕೂ ಕಾರಣವೇನು ದೇವ? ಪರಮಾತ್ಮ ಕರ್ಣ, ಪರಮಾತ್ಮ ಹರೇ ಪಾವನ ಪರಮಾತ್ಮ ಹರೇ ಪಾವನ ಅಖಿಲ ಗುಣಗುಣವಾದ ಶೋಭಂ ಸಮಸ್ತ ಜಗದಾನಂದಂ ವಾರಿದ ಪಾಲಿತ ನಮಸ್ತೆ
ನಮಸ್ತೆ ಭವನಾಯಕ. ತರಳನ ಆಧರಿಸಲು ಬಳಲಿದ್ದೇನೆ ಸ್ವಾಮಿ, ತರಳನ ಆಧರಿಸಲು ಇಲ್ಲೆಯೋಳು ಜನ್ಮವ ಅರಿಯದ ಮನೋಜನ. ಇಲ್ಲೆಯೋಳು ಜನ್ಮವ ಅರಿಯದ ಮನೋಜನ. ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ. ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ಪರಮಾತ್ಮ ಪರಮಾತ್ಮ ಮಹಾಮಹಿಮನಾದ ನೀನು ಕುಲ ಹೀನನ್ನು ಇಷ್ಟೊಂದು ಆದರ್ಶದ ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡು ಬರುವಂತಹ ಗುಣಲಕ್ಷಣಗಳು ನಿನ್ನಲ್ಲಿರುವವೇ? ಒಮ್ಮೆ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ರೂ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತೆ ಇಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶವು. ಕುಂತಿದೇವಿಯು ನಿನ್ನ ಮಾತೆ, ಭಗವಾನ್ ಭಾಸ್ಕರನು ನಿನ್ನ ಜನಕನು. ಕರ್ಣ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಇದು ಯುದ್ಧದ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ, ಅವರಗಳ ತಲೆಗಳನ್ನು ಕಾಯಲು ಈ ರೀತಿ ವಂಚಿಸಿವೆ ದೇವಾ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಯಾವುದೇ ಸಹಜವಾದ ಆಧಾರಗಳಿಲ್ಲವಲ್ಲ ದೇವಾ? ಕರ್ಣ, ನನ್ನ ನುಡಿಯ ಸಂತೋಷದಿ ಹಾಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ, ವೀರವರ ರವಿ ಕುವರ, ವೀರವರ ರವಿ ಕುವರ. ಹಾಗಾದರೆ ನನ್ನ ಜನ್ಮ ರಾಶಿಯನ್ನು ತಿಳಿಸುವೆ ದೇವಾ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣ ದ್ವಾರ ಬೆಳೆದೆ ಗಂಗಾ ನದಿಯ ತೀರ. ಹೌದು ಕರ್ಣ. ನಿನ್ನ ಜನನ ಕರ್ಣ ದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಾಮಧೇಯದಿ ದಾನ ಶೂರ, ಕರ್ಣ ನಾಮಧೇಯದಿ ದಾನ ಶೂರ, ನಾಮಧೇಯದಿ ದಾನ ಶೂರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ
ಚರಿತ್ರೆಯೂ ಆಶ್ಚರ್ಯಕರ. ಪರಮಾತ್ಮ ಪರಮಾತ್ಮ, ಹಾಗಾದರೆ ಈ ಲೋಕದ ಜನರು ನನ್ನನ್ನು ಸೂತ ಕುಲದನು ಹೀನ ಕುಲದವನೆಂದು ಹೇಳ್ತಿರೋರು, ಅವರಿಗೆ ನಾನು ಇಂಥವನೆಂಬುದು ತಿಳಿಯದು ದೇವಾ? ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಪಾಂಡವರೊಳು ಸೇರಿಸುತ್ತದೆ ಕರ್ಣ. ಪಾಂಡವರೊಳು ಸೇರಿಸುತ್ತದೆ ಪಾಂಡವರೊಳು ಸೇರಿಸುತ್ತದೆ ಬಾಳುವೆ ಬಾರ ನೀನು ಸೌಖ್ಯದೆ. ಬಾಳುವೆ ಬಾರ ನೀನು ಸೌಖ್ಯದಿ. ಬಾಳುವೆ ಬಾರ ನೀನು ಸೌಖ್ಯದಿ. ಪರಮಾತ್ಮ, ಪಾಂಡವರನ್ನೇ ಕೂಡಿ ಬಾಳುವುದೇ ಎಂದಿಗೂ ಸಾಧ್ಯವಿಲ್ಲ ದೇವಾ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯಾಗುವರ ಕುಂತಿ ಮಾತೆಯಾಗುವರ ವೀರವರ ರವಿಕುವರ ವೀರವರ ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಯಾವುದೇ ಸಹಜವಾದ ಆಧಾರಗಳಿಲ್ಲವಲ್ಲ ದೇವ? ಕರ್ಣ, ನಿನ್ನ ತಾಯಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ವರಗಳನ್ನು ಮಂತ್ರವನ್ನು ವರವಾಗಿ ಪಡೆದಿದ್ದಳು. ಅವಳು ಆ ವರವನ್ನು ಶಂಕಿಸಿ ಮೊದಲನೇ ಮಂತ್ರವಾದ ಸೂರ್ಯವಂಶವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಎದರಿದ ಆ ನಿನ್ನ ತಾಯಿಯು ನಿನ್ನನ್ನು ಬಹು ದುಃಖದಿಂದ ಗಂಗಾ ನದಿಯಲ್ಲಿ ತೀರಿಬಿಟ್ಟಳು. ಆಗ ನೀನು ಸೂತರ ಕೈಯಲ್ಲಿ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಮಮತೆಯಿಂದ ಸಾಗಿ ಸಲುಹಿದರು. ಕರ್ಣ, ಈಗಲೂ ನೀನು ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಕೆಳಗೆ ಕೆಳವೆನು. ಅವರಿಂದಲೂ ಸಾಮಂತ ರಾಜ್ಯರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ಆ ಭೀಮಾರ್ಜನು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವನು ಹೀನ ಕುಲದವನು ಎಂದು ಹೇಳ್ತಿರು. ಅವರಿಗೆ ನನ್ನ ವಿಚಾರ ತಿಳಿಯದ ದೇವಾ? ತಿಳಿಯದು ಕರ್ಣ. ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ನಿನ್ನ ನೆತ್ತ ಮಾತೆಗಾಗಲಿ ನಿನ್ನ ಜನ್ಮ ವೃತ್ತಾಂತವೂ ತಿಳಿಯದು. ಹಾ, ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವಾ ಕರ್ಣನ್ಯಾರು ಅವನನ್ನು ನೋಡಿದಾಗಲೆಲ್ಲ ನನ್ನ ಮನದಲ್ಲಿ ಏನೋ ಒಂದು ತರಹದ ಮರುಕವು ಉಂಟಾಗುವುದೆಂದು ಪದೇ ಪದೇ ನಿನ್ನ ಬಗ್ಗೆ ಕೇಳುತ್ತಿದ್ದಳು. ಕರ್ಣ, ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ನಿನ್ನ ತಾಯಿಯು ನಿನ್ನನ್ನು ನೋಡಲು ಗಂಗಾ ನದಿಯ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ಎತ್ತ ತಾಯಿ ಅವಳ ಮನಸ್ಸನ್ನು ನೋವಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ಸಮಯವಾಯಿತು. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಡ್ತಕ್ಕವನ. ಲೋಕೈಕ ವೀರರಾದ ಪಾಂಡವರು ನನ್ನ ಸೋದರರೇ. ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಒಡ ಹುಟ್ಟಿದವನೇ. ಇನ್ನು ಪರಶಿವನೊಡನೆ ಓಡಾಡಿ ಪಾಶುಪಶಸ್ತ್ರ ಪಡೆದಿರುವ ಆ ನನ್ನ ಸೋದರ ಭೀಮಸೇನನು ನನ್ನ ಅನುಚಾರದಲ್ಲಿ.
ಇನ್ನು ನಕುಲ ಸಹದೇವರು ನನ್ನ ಅಣ್ಣ ಒಡ ಹುಟ್ಟಿದವರೇ. ಪಾಂಡುರಾಜ ಕುಂತಿ ದೇವಿಯು ನನ್ನ ತಂದೆ ತಾಯಿ ಎಂದರೆ. ಪರಶಿವನೊಡನೆ ಹೋರಾಡಿ ಪಾಶುಪದತ್ರವನ್ನು ಪಡೆದ ದಶ ದಿಕ್ಕುಗಳಿಂದ ಅಪಜಯವನ್ನು ಪಡೆಯದಂತ ಅರ್ಜುನನು ನನ್ನ ಅನುಜಾತನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರಲ್ಲ. ಈ ನಿನ್ನ ಶಿರಸ್ಸು ರಕ್ತದ ಮಡುವಿನಲ್ಲಿ ಕೊಚ್ಚು ಹೋಗುವುದು ಈ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪಾಪದ ಫಲವಾಗಿ ಸೂತನೆಂಬ ಅಪವಾದಕ್ಕೆ ತಿಳಿದೆ ದೇವ. ಅಯ್ಯೋ ಪಾಪಿ ಕರ್ಣ, ನಿನ್ನ ಅಯ್ಯೋ ಪಾಪಿ ಕರ್ಣ, ಪಾಂಡುಕುಮಾರರಾದ ನೀನು ಪಾಂಡುಕುಮಾರರನ್ನೇ ಕೊಲ್ಲಲು ಹೊರಟಿರುವೆ ಇಲ್ಲ. ಅಯ್ಯೋ ಲೋಕ ಸುಖ ವ್ಯಾಕುಲಮಯ ಜೀವ, ಲೋಕ ಸುಖ ವ್ಯಾಕುಲಮಯ ಜೀವ, ಲೋಕ ಸುಖ ವ್ಯಾಕುಲಮಯ ಜೀವ. ಮಾನವ ಜೀವನದ ಬವಣೆಯ ಬೇಗೆಯನ್ನರಿತು ಪರಿತಪಿಸೆ. ಮಾನವ ಜೀವನದ ಬವಣೆಯ ಬೇಗೆಯನ್ನರಿತು ಪರಿತಪಿಸೆ. ಒಂದೇ ಹರಣ ಜನರ ಮರಣ ಮರಣ. ವ್ಯಾಕುಲಮಯ ಜೀವ. ಲೋಭವು ದೇಹದ ಭೋಗ ಫಲ, ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಲೋಭವು ದೇಹದ ಭೋಗ ಫಲ, ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ ಎಲೆ ಜೀವ ಎಲೆ ಜೀವ ಎಲೆ ಜೀವ. ಅಯ್ಯೋ ಅಯ್ಯೋ, ಕುಲ ದೈವ ನನ್ನನ್ನು ವಂಚಿಸಲಿ. ನನ್ನಲ್ಲಿ ಪೌರುಷ ಇರುವ ತನಕ ಓಡಾಡಿ ಆ ನನ್ನ ಸ್ವಾಮಿಗಾಗಿ ಹೋರಾಡಿ ಮಡಿವನು. ದೈವ ವಿಚ್ಛೇದಂತಾಗಲಿ. ಕೊಲಲೆ
ಪಾಂಡು ಕುಮಾರರಂ ನಾಂ ಕೊಲ್ಲುವುದೇ ದುರ್ಗಳ ತಮ್ಮಂದಿರಂ ನಾಂ ಕೊಲ್ಲುವುದೇ ಕರದಂ ಬಿಟ್ಟೊಡೆ ಕೌರವೇಂದ್ರ ಈ ಧರಣಿಗಳು ಸಿರಿ ಸಂಪತ್ತಿನಿಂದ ಬಾಳ್ವನೇ ಚಲದಿ ಪಾರ್ಥನರುಂಡವಂ ಥರಿದು ಚಲದಿ ಪಾರ್ಥನರುಂಡವಂ ಥರಿದು ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ನಾ